ನಾನು ಕಳೆದ ಚುನಾವಣೆಯಲ್ಲಿ ಇಷ್ಟೊಂದು ಕೆಟ್ಟದಾಗಿ ಸೋಲ್ತೀನಿ ಅಂತೇಳಿ ಅನ್ಕೊಂಡಿರ್ಲಿಲ್ಲ. ನಾನು ಹಳ್ಳಿಗಳಿಗೆ ಹೋದಾಗ ಪ್ರೀತಿ ಗೌರವ ಎಲ್ಲ ತೋರಿಸಿದ್ರು ಚುನಾವಣೆಯಲ್ಲಿ, ಆದರೆ ಮತ ಹಾಕ್ಲಿಲ್ಲ. ಅದಕ್ಕೆ ಬಿಜೆಪಿಯವರು, ಜೆಡಿಎಸ್ನವರು, ನಮ್ಮ ಪಕ್ಷದವರು ಕಾರಣ. ಆಮೇಲೆ ಎರಡು ಆದ್ಮೇಲೆ ಆಮೇಲೆ ಯೋಚನೆ ಮಾಡೋಣ. ಹೌದಾ? ಆಯ್ತಾಯ್ತು. ಇನ್ನೊಂದ್ಸಾರಿ ಚೂರಿ ಹಾಕ್ಬಿಟ್ರೆ ಏನೋ ಮಾಡ್ಲಿ ನಾನು. ಸ್ನೇಹಿತರೆ, ಈಗ ನೋಡಿರ್ಬೋದು ಒಂದು ಸ್ಟೇಟ್ಮೆಂಟು. ಸಿದ್ದರಾಮಯ್ಯನವರು ಮೊನ್ನೆ ಮಾತಾಡ್ತಾ ನನ್ನ ಸೋಲಿಗೆ ಸ್ವಪಕ್ಷೀಯರೇ ಅಂದರೆ ಕಾಂಗ್ರೆಸ್ನವರೇ ನನ್ನ ಚಾಮುಂಡೇಶ್ವರಿ ಅಂತ ಸೋಲಿಸುವಂಥ ಒಂದು ಕೆಲಸ ಮಾಡಿದ್ರು, ನಾನು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಆಯಿತು, ಅದು ತಪ್ಪೋಯಿತು ಅಂತ ಮೊನ್ನೆ ಪಂಚಾಯಿತಿ ಎಲೆಕ್ಷನ್ಸ್ ಕ್ಯಾಂಪೇನ್ ಏನು ನಡೀತು, ಕಾರ್ಯಕರ್ತರ ಸಭೆ, ಆ ಸಭೆಯಲ್ಲಿ ಹೇಳಿದ್ದನ್ನು ನೀವು ನೋಡಿರ್ಬೋದು. ನಿಜ, ಸಿದ್ದರಾಮಯ್ಯನವರು ಸೋತಿದ್ದು ಒಂದು ದೊಡ್ಡ ಹಿನ್ನಡೆ ಇರ್ಬೋದು. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ಭಾಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದರು, ಒಳ್ಳೆ ಆಡಳಿತ ಕೊಟ್ಟಿದ್ದರು. ಆಮೇಲೆ ಯಾರೇ ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡಿದಾಗ, ಸ್ವಲ್ಪ ಪ್ರಾಮಾಣಿಕವಾದಂಥ ಆಡಳಿತ ಕೊಟ್ಟಾಗ, ಅವರು ಸೋತಾಗ ಅದು ಡೆಫಿನೆಟ್ ಆಗಿ ಅವ್ರಿಗೆ ಹರ್ಟ್ ಆಗುತ್ತೆ. ಈ ಹಿಂದೆ ಇವರೊಬ್ಬರಿಗೆ ಅಲ್ಲ, ಭಾಳಷ್ಟು ಜನ ಮುಖ್ಯಮಂತ್ರಿಗಳಿಗೆ ಆ ಥರ ಆಗಿದೆ. ಎಸ್.ಎಂ. ಕೃಷ್ಣ ಅವ್ರು ಇರ್ಬೋದು, ಅರಸರವ್ರು ಇರ್ಬೋದು, ಇಲ್ಲಾಂದರೆ ಈ ಹಿಂದೆ ಇದ್ದಂಥ ಸರ್ಕಾರಗಳಿರ್ಬೋದು, ಭಾಳಷ್ಟು ಜನಕ್ಕೆ ಈ ಥರದ ಒಂದು ಅನುಭವ ಆಗಿದೆ, ಇಲ್ಲ ಅಂತಲ್ಲ. ಆವತ್ತಿನ ಯಾವ್ಯಾವುದೋ ಫ್ಯಾಕ್ಟ್ರೀಸ್ ಕೆಲಸ ಮಾಡುತ್ತೆ, ಅದರಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೆಲವು ಫ್ಯಾಕ್ಟ್ರೀಸು ಅವ್ರ ವಿರುದ್ಧ ಕೆಲಸ ಮಾಡ್ತು. ಅದು ಭಾಳ ಪ್ರಮುಖವಾಗಿ ಚಾಮುಂಡೇಶ್ವರಿಯಲ್ಲಿ ಡೆಫಿನೆಟ್ ಆಗಿ ಸಿದ್ದರಾಮಯ್ಯನವರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ಕೊನೆ ಕ್ಷಣದಲ್ಲಿ ಚಾಮುಂಡೇಶ್ವರಿಗೆ ನಾನು ನಿಲ್ತೇನೆ, ಆ ಜನದ ಋಣ ತೀರಿಸ್ಬೇಕಂತ ಬಂದಿದ್ದು ನಿಜ. ಆದರೆ 2006 ನಂತರ 2018ವರೆಗೂ ಇದ್ದಂಥ ಒಂದು ಲಾಂಗ್ ಗ್ಯಾಪ್, ಒಂದು ಜನ್ರೇಷನಲ್ ಗ್ಯಾಪ್ ಇತ್ತಲ್ಲಿ. ಆ ಜನ್ರೇಷನಲ್ ಗ್ಯಾಪಲ್ಲಿ ಸಿದ್ದರಾಮಯ್ಯನವ್ರು ಮಾಡಿದ ಕೆಲಸ ಇರ್ಬೋದು, ಇನ್ನೊಂದಾಗಲಿ, ಅಷ್ಟೊತ್ತಿಗೆ ಭಾಳಷ್ಟು ಜನ ಸ್ಥಳೀಯವಾಗಿ ಲೀಡರ್ಗಳು ಉಟ್ಕೊಂಡಿದ್ರು. ಹಳಬರ ಜೊತೆಗೆ ಹೊಸಬರದು ಯಂಗ್ ಜನ್ರೇಷನ್ ಲೀಡರ್ಶಿಪ್ ಬಂದಿತ್ತು. ಆಮೇಲೆ ಸಿದ್ದರಾಮಯ್ಯನವರು ಏನೋ ಒಂದು ಭಾಳ ಒಂದು ಅದ್ಭುತವಾದಂಥ ಒಂದು ವಿಶ್ವಾಸನ ಇಟ್ಕೊಂಡು, ನಾನು ಏನಾದರೂ ಅವಕಾಶ ಆಗುತ್ತೆ, ಚಾಮುಂಡೇಶ್ವರಿ ಜನ ನನ್ನ ಕೈ ಬಿಡೋದಿಲ್ಲ, ಅವ್ರು ಋಣ ತೀರಿಸ್ಬೇಕು ಅಂದಿದ್ದು ನಿಜ, ಅವ್ರು ಬಂದಿದ್ದು ನಿಜ. ಅದಾದಂಥ ಚುನಾವಣೆಯಲ್ಲಿ ಯಾವ ಥರ 36-37 ಸಾವಿರಗಳ ಮತಗಳಿಂದ ಅವರು ಸೋಲ್ತಾರೆ. ಒಬ್ಬ ಮುಖ್ಯಮಂತ್ರಿಗೆ ಅಷ್ಟು ದೊಡ್ಡ ಸೋಲು ನಿಜವಾಗ್ಲೂ ಆಘಾತಕಾರಿನೇ. ಯಾಕೆ ಆಘಾತಕಾರಿ ಅಂತಂದರೆ, ಒಂದು ಫ್ಯಾಕ್ಟ್ರು ಅವರು ತಪ್ಪು ಮಾಡಿದ್ದು. ಒಂದು ಕಡೆ ಈ ಫೇಲ್ ಟು ಫೀಲ್ ದಿ ಪಲ್ಸ್ ಆಫ್ ದಿ ಪೀಪಲ್. ಈ ವಾಸ್ ಬಿಸಿ ವಿತ್ ದಿ ಗವರ್ನೆನ್ಸ್. ಆ ಜನಗಳ ನಾಡಿ ಮಿಡಿತನ ತಿಳ್ಕೊಬೇಕಾಯಿತು. ಆ್ಯಂಡ್ ಯು ಆರ್ ಸರೌಂಡೆಡ್ ಬೈ ಮೆನಿ ಸೈಕೋಫ್ಯಾಂಟ್ಸ್. ಸರ್, ನೀವು ಅಷ್ಟು ಓಟಲ್ಲಿ ಗೆಲ್ತೀರಿ, ನೀವು ಬಂದರೆ ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅನ್ನೋದು ಅವರ ಸ್ಟ್ರೆಂತ್ ಏನು. ಇವ್ರನ್ನ ಕರ್ಕೊಂಬಂದು ಇವ್ರಿಗೆ ಉತ್ತೇಜನ ಕೊಟ್ರಲ್ಲ, ನೀವು ನಿಂತ್ಕೊಳ್ಳೇಬೇಕು ಅಂತ. ಅವ್ರ ಸ್ಟ್ರೆಂತ್ ಏನಂತ ಸಿದ್ದರಾಮಯ್ಯನವರು ಎವ್ಯಾಲ್ಯೂಯೇಟ್ ಮಾಡಲಿಲ್ಲ. ಬಹುಶಃ 2.5 ವರ್ಷಗಳ ನಂತರ ಇನ್ನಷ್ಟು ಡಿಬೇಟ್ ಇದ್ರ ಬಗ್ಗೆ ಮಾಡೋದ್ರಲ್ಲಿ ಏನಂತ ಉಪಯೋಗ ಇಲ್ಲ. ಯಾಕಂತಂದರೆ ಈಗ 2.5 years ಹ್ಯಾಸ್ ಪಾಸ್ಡ್ ಆಲ್ರೆಡಿ. ಇಟ್ ಹ್ಯಾಸ್ ರೋಲ್ಡ್ 2.5 years ಹಂಗಾಗಿದೆ. ಆದರೆ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದಂಥ ಈ ಸ್ಟೇಟ್ಮೆಂಟಿಂದ ನನಗನ್ಸುತ್ತೆ ಭಾಳಷ್ಟು ಒಂದು ಎಲೆಕ್ಷನ್ದು ಒಂದು ಕ್ಯಾಂಪೇನು ಒಂದು ದಿಕ್ಕಲ್ಲಿ ಹೋಗ್ತಾ ಇತ್ತು. ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಏನು ಮಾಡಿದೆ, BJP ಏನು ಮಾಡಿದೆ, ಪಂಚಾಯಿತಿಗಳ ಸ್ಥಿತಿಗತಿಗಳೇನು, ಆರ್ಥಿಕ ಸ್ಥಿತಿಗತಿಗಳೇನು, ಇದನ್ನೆಲ್ಲನೂ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಇಲ್ಲಾಂದರೆ ಬೇರೆ ಪಕ್ಷದವ್ರು ಇರ್ಬೋದು, ಇದನ್ನೆಲ್ಲ ತೊಗೊಂಡು ಇವತ್ತು ಚುನಾವಣೆ ನಡೀತಾ ಇತ್ತು. ಆದರೆ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು ಇಡೀ ಡಿಸ್ಕೋರ್ಸ್ನ ಒಂದು ಕಡೆಗೆ ಶಿಫ್ಟ್ ಮಾಡ್ತು. ಇಡೀ ರಾಜ್ಯದಲ್ಲಿ ಶಿಫ್ಟ್ ಮಾಡದೇ ಇದ್ರೂ ಹಳೆ ಮೈಸೂರು ಭಾಗದಲ್ಲಿ, ಇಲ್ಲಾಂದರೆ ಚಾಮುಂಡೇಶ್ವರಿ ಮಟ್ಟಕ್ಕೆ ಡೆಫಿನೆಟ್ ಆಗಿ ಅವ್ರು ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅದನ್ನು, ಆ ಡಿಸ್ಕೋರ್ಸ್ನ ಚೇಂಜ್ ಮಾಡ್ತು. ಆದರೆ ಅದೆಷ್ಟು ಕೌಂಟರ್ ಪ್ರೊಡಕ್ಟಿವ್, ಅದರಿಂದ ಆಗುವಂಥ ಈ ಇಂಪ್ಲಿಕೇಶನ್ಸ್ ಏನು. ಬಹುಶಃ ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಯಾರು ಕೆಲಸ ಮಾಡಿದ್ರು ಅವ್ರನ್ನ ಜನಕ್ಕೆ ಇಂಥವರು ನನ್ನ ವಿರುದ್ಧ ಮಾಡಿದ್ದಾರೆ, ಇವ್ರಿಗೆ ನೀವು ಮತ್ತೆ ಸಪೋರ್ಟ್ ಮಾಡಬೇಡಿ ಅನ್ನೋ ಉದ್ದೇಶನೇ ಇರ್ಬೋದು ಹೇಳಿದ್ರಿಂದ. ಎರಡನೇದಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯನವರು ಈ ಸ್ಟ್ರಾಂಗ್ ಮೆಸೇಜ್ ನಾನು ಕೊಡೋದ್ರಿಂದ
ಅವರು ಯಾರು ನೆಕ್ಸಸ್ ಅಲ್ಲಿ ಇದ್ರು ರೈವಲ್ ಕ್ಯಾಂಡಿಡೇಟ್ ಜೊತೆ, ಇಲ್ಲಾಂದ್ರೆ ಅವ್ರಿಗೆ ಯಾರು ರಾಜ್ಯ ಮಟ್ಟದ ನಾಯಕರು ಯಾರು ಸಹಾಯ ಮಾಡಿದ್ರು ಅವರುಗಳು ಡೆಫಿನೆಟ್ ಆಗಿ ಅವ್ರಿಗೂ ಒಂದು ಮೆಸೇಜ್ ಹೋಗ್ಬೇಕು. ಸಿದ್ದರಾಮಯ್ಯನ್ಗೆಲ್ಲ ಗೊತ್ತಿದೆ, ಆದರೆ ಸಿದ್ದರಾಮಯ್ಯನವರು ಇದನ್ನ ಟಾಲರೇಟ್ ಮಾಡೋದಿಲ್ಲ ನಾನೊಂದು. ಆಮೇಲೆ ಇದರಿಂದ ಒಂದು ಸಿಂಪತಿನೂ ಗೇನ್ ಆಗಬೇಕು. ಮತ್ತೆ ಏನು ಆ ಸ್ಪೇಸ್ ಏನಿತ್ತು ಚಾಮುಂಡೇಶ್ವರಿ ಅಲ್ಲಿ ಕ್ರಿಯೇಟ್ ಆಗಿರೋ ವ್ಯಾಕ್ಯೂಮ್ನ ಅಲ್ಲಿ ನಾನು ಒಂದು ಹೀರೋ ಕಮ್ ಬ್ಯಾಕ್ ಮಾಡ್ಬೇಕನ್ನೋದು ಅವರ ಅಭಿಮಾನಿಗಳು ಮತ್ತು ಅವ್ರ ಫಾಲೋವರ್ಸ್ದು ಉದ್ದೇಶನೂ ಇರ್ಬೋದು. ಅದಕ್ಕಾಗಿಯೇ ಚಾಮುಂಡೇಶ್ವರಿಯಲ್ಲಿ ಅವರು ಹೇಳಲಿಲ್ಲ ನಾನು ಮುಂದಿನ 6 ತಿಂಗಳು ತೊಗೊಳ್ತೀನಿ, ನಾನು ಎಲ್ಲಿ ನಿಲ್ಬೇಕಂತ, ನಾನು ಚುನಾವಣೆ ನಿಲ್ತೀನಿ ಅಂತ. ಅವರೇನು ಚಾಮುಂಡೇಶ್ವರಿಯಲ್ಲಿ ನಿಲ್ತೀನಿ ಅಂತ ಹೇಳಲಿಲ್ಲ. ಆದರೆ ಇಂಥ ಒಂದು ಅನ್ಟೈಮ್ಲಿ ಸ್ಟೇಟ್ಮೆಂಟ್ಸ್ ಇರ್ಬೋದು, ಇಲ್ಲಾಂತಂದರೆ ಇದಿರ್ಬೋದು, ಏನದು ಒಂದು ಸ್ವಲ್ಪ ಇಂಟೆಂಪರ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ವೆನ್ ಎವರ್ ಈ ಅಡ್ರೆಸಸ್ ಗ್ಯಾದರಿಂಗ್ ಈ ಕನೆಕ್ಟ್ಸ್ ವಿತ್ ದಿ ಪೀಪಲ್, ಏನು ಜನ ಏನು ಮಾತಾಡ್ತಾರೆ, ಅವ್ರು ಯಾರೋ ಒಬ್ಬ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅದೇ ಥರ ಒಂದು ಪ್ರಶ್ನೆನ ಕೇಳಿದ್ರು. ಯಾಕಂದ್ರೆ ನಾನು ನೋಡಿದೆ, ನೀವು ಈಗಲೇ ಅನೌನ್ಸ್ ಮಾಡಬೇಕು, ಈಗ ಬರ್ಬೇಕು ನೀವು ಚಾಮುಂಡೇಶ್ವರಿಗೆ ಅಂದಾಗ ಈಗ ಹೆಂಗೆ ಬರೋದು, ಅಕಸ್ಮಾತ್ ಬಂದರೆ ಚೂರಿ ಹಾಕಿದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂದರೆ ಒಬ್ಬ ಮನುಷ್ಯ ಆಡಿಯನ್ಸ್ ಜೊತೆ ಕನೆಕ್ಟ್ ಆದಾಗ ಈ ಥರದ ಪ್ರಶ್ನೆಗಳು ಬರುತ್ತೆ. ಈ ಈಸ್ ನೋನ್ ಫಾರ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಯಾಕಂತಂದರೆ ಈ ಥರದ ಒಂದು ಕನೆಕ್ಟ್ ಆಗ್ಬಿಟ್ಟು ಮಾತಾಡುವಂಥ ಉದ್ದೇಶ ಭಾಳ ಕಡೆಗಳಲ್ಲಿ ಅವ್ರು ಮೊದಲಿಂದನೂ ಭಾಳ ವರ್ಷಗಳಿಂದ ಇದನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಚುನಾವಣೆಗಳು ನಡೀತಾ ಇದೆ. ಯಾಕಂದರೆ ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ಒಂದು ದೊಡ್ಡ ಕಾಂಗ್ರೆಸ್ ಪಕ್ಷದ ಮುಂದೆ ಮತ್ತು ಸಿದ್ದರಾಮಯ್ಯನವ್ರ ಮುಂದೆ ಭಾಳ ದೊಡ್ಡ ಸವಾಲುಗಳಿದ್ದಾವೆ. ಯಾಕಂತಂದರೆ ಇವತ್ತು ಏನು BJP ಆಡಳಿತ ಮಾಡ್ತಾ ಇದೆ, ಇವತ್ತು ಅವರೂ ಇವತ್ತು ಕ್ಯಾಸ್ಟ್ ಐಡೆಂಟಿಟಿ ಪಾಲಿಟಿಕ್ಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಯಾವುದೇ ಥರದ ಹಿಂದುತ್ವ ಅಜೆಂಡಾಗಿನ್ನು ಕ್ಯಾಸ್ಟ್ ಐಡೆಂಟಿಟಿ ಪಾಲಿಟಿಕ್ಸ್ ಕಡೆಗೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರನ ಕಾರ್ನರ್ ಮಾಡುವಂಥ, ಇಲ್ಲ ಕ್ಯಾಬಿನೆಟ್ ರೀಶಫಲಲ್ಲಿ ಇನ್ವಾಲ್ವ್ ಆಗಬೇಕಾದಂಥ ಸರ್ಕಾರ ಭಾಳಷ್ಟು ತಿಂಗಳುಗಳಿಂದ ಹೇಳ್ಕೊಂಬರ್ತಾ ಇರೋದು ಇರ್ಬೋದು, ಇಲ್ಲಾಂದರೆ ಶಾಸಕರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಫ್ಲಡ್ಸ್ ವಿಚಾರದಲ್ಲಿರ್ಬೋದು, ಇಲ್ಲಾಂದರೆ ರೈತರು ಪ್ರತಿಭಟನೆಯಲ್ಲಿರೋ ಭಾಳಷ್ಟು ಇಶ್ಯೂಗಳು ಸರ್ಕಾರದ ಮುಂದೆ ಮತ್ತು ಪಂಚಾಯಿತಿಯ ಆರ್ಥಿಕ ಸ್ಥಿತಿಗಳು ಕಾರ್ಯಕ್ರಮಗಳ ಬಗ್ಗೆ ಕಾರ್ನರ್ ಮಾಡೋಂಥ ಎಲ್ಲ ಅವಕಾಶಗಳಿತ್ತು. ಆದರೆ ಈ ಥರದ ಒಂದು ಸ್ಟೇಟ್ಮೆಂಟು ಇಡೀ ಫೋಕಸ್ನ ಹೆಂಗೆ ಶಿಫ್ಟ್ ಮಾಡ್ತು. ಯಾಕಂತಂದರೆ ನೀವು ನೋಡಿ BJP ಅದರ ಐಡಿಯಾಲಜಿಕಲಿ ಅದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಮಾಡಬೇಕು ಅದು ಮಾಡುತ್ತೆ, ಇಲ್ಲ ಅಂತಲ್ಲ. ಆದರೆ ಇವತ್ತು ಕರ್ನಾಟಕದಲ್ಲಿ BJP ಸರ್ಕಾರ ಏನಿದೆ, BJP ಪಕ್ಷ ಏನಿದೆ, ಕ್ಯಾಸ್ಟ್ ಐಡೆಂಟಿಟಿ ಪೊಲಿಟಿಕ್ಸ್ ಅದನ್ನು ಪ್ರಾರಂಭ ಮಾಡಿದೆ. ಯಾಕಂದರೆ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಟೂ ಮೆನಿ ಕಾಸ್. ಅವರು ಈ ಥರದ ಒಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೊರಟಿದ್ದಾರೆ. ಎರಡನೇದಾಗಿ ಒಂದು ಅಪೋಸಿಷನ್ ಸ್ಪೇಸ್ ಕಾಂಗ್ರೆಸ್ನವರು ಭಾಳಷ್ಟು ಆಕ್ಯುಪೈ ಮಾಡಬೇಕಾಗಿತ್ತು. ಏನು ಇತ್ತೀಚೆಗೆ ನಡೀತಾ ಇರೋಂಥ ಇದು ಪೊಲಿಟಿಕಲ್ ಪಾರ್ಟೀಸಲ್ಲಿ ರೀಗ್ರೂಪಿಂಗ್ ಇರ್ಬೋದು, ರೀಅಲೈನಿಂಗ್ ಏನು ಆಗ್ತಾ ಇದೆ ಕರ್ನಾಟಕದಲ್ಲಿ, ಆಗುವಂಥ ಒಂದು ಹೆಜ್ಜೆ ಹೆಂಗೆ ಮುಂದೆ ಹೋಗ್ತಾ ಇದೆ, ಅದನ್ನು ನೋಡಿಕೊಂಡು ಇವರು ಒಂದು ಅಪೋಸಿಷನ್ ಸ್ಪೇಸ್ನ ಅವರು ಅಕ್ವೈರ್ ಮಾಡಬೇಕಾಗಿತ್ತು. ಆದರೆ ಇವುಗಳೆಲ್ಲ ಅಲ್ಲದೆ ಡೆಫಿನೆಟ್ ಆಗಿ ಕಾಂಗ್ರೆಸ್ಗೆ ಈ ಏನು ಚಾಲೆಂಜಸ್ ಇದೆ ಅಂತಂದರೆ ಬೇರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಿಂತ ಕಾಂಗ್ರೆಸ್ಗೆ ಚಾಲೆಂಜಸ್ ಜಾಸ್ತಿ ಇದೆ. ಯಾಕೆ ಅಂತಂದರೆ ನೀವು ಎಲ್ಲಿ ಊಹಿಸಿರಲಿಲ್ಲ, ನೀವು ಎಲ್ಲಿ ಆ ಪಕ್ಷ ಇರೋದಿಲ್ಲ ಅಂತಂದರೆ ಅಂಥ ಕಡೆ ಇವತ್ತು ನೀವು ವೆಸ್ಟ್ ಬೆಂಗಾಲ್ ತೊಗೊಳ್ಳಿ, ವಾಟ್ BJP ಈಸ್ ಡೂಯಿಂಗ್, ಹೌ ಅಗ್ರೆಸಿವ್ಲಿ ಇಟ್ ಈಸ್ ಗೋಯಿಂಗ್. ವಾಟ್ ಹ್ಯಾಪೆಂಡ್ ಇನ್ ತೆಲಂಗಾಣಲ್ಲಿ ನೋಡಿ, TRSಗಿನ್ನೂ ಜಾಸ್ತಿ ಮತ ಗಳಿಸಿದೆ. ನಂಬರ್ ಆಫ್ ಸೀಟ್ಸ್ ಕಡಿಮೆ ಬಂದ್ರೂ, ಒಂದು 4-5 ಸೀಟ್ ಹೆಚ್ಚು ಕಡಿಮೆ ಇದ್ರೂ ದೇ ಮೇಡ್ ಎ ಮಾರ್ಕ್ ದೇರ್. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ BJP ಹ್ಯಾಸ್ ಡನ್ ವೆಲ್. ಅವರು ಅಧಿಕಾರಕ್ಕೆ ಬಂದಿರ್ಬೋದು, ಗುಪ್ಕರ್ ಗ್ರೂಪ್ ಬಂದಿರ್ಬೋದು, ಆದರೆ BJPನ ತೆಗೆದಾಕುವಂಥ ಸ್ಥಿತಿಯಲ್ಲಿಲ್ಲ. ಈ ಥರದ ಪರಿಸ್ಥಿತಿಯಲ್ಲಿ ಇವತ್ತು BJP ಇಟ್ ಈಸ್ ಹೆಡ್ಡಿಂಗ್ ಟುವರ್ಡ್ಸ್ ಪೀಪಲ್. ಯಾಕಂತಂದರೆ ಪವರ್ ಪೊಲಿಟಿಕ್ಸಲ್ಲಿ, ಡೆಮಾಕ್ರಸಿಯಲ್ಲಿ ಯಾವ ಥರ ಚಾಣಕ್ಯತೆ ಇರಬೇಕು, ಯಾವ ಥರ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಇರಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಕೆಲಸ ಮಾಡ್ತಾ ಇದೆ. ನೀವು ನೋಡಿ, ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ಡೆಫಿನೆಟ್ ಆಗಿ ದಿ ಫಸ್ಟ್ ಚಾಲೆಂಜ್ ಇಸ್ ಹೈಂದ ಗ್ರೂಪ್ ಅಂತ ಏನಿತ್ತು, ಹೈಂದ ವೋಟ್ ಬ್ಯಾಂಕ್ ಅಂತ ಏನಿತ್ತು, ಅದನ್ನು ಡಿಸ್ಟಾರ್ಟ್ ಆಗ್ತಾ ಇದೆ ಸ್ಲೋಲಿ. ಈಗಾಗಲೇ ರಿಸರ್ವೇಷನ್ ಇಶ್ಯೂ ಇರ್ಬೋದು, ಬೇರೆ ಬೇರೆ ಇಶ್ಯೂಗಳಲ್ಲಿ ಬೇರೆ ಬೇರೆ ಸಮುದಾಯಗಳು ಯಾವ್ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಇದನ್ನು ಯಾವ ಥರ ಕ್ಯಾಪಿಟಲೈಸ್ ಮಾಡ್ಕೊಬೇಕು ಅಂತ ರೂಲಿಂಗ್ ಪಾರ್ಟಿ ಇರ್ಬೋದು, ಇಲ್ಲ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಅದನ್ನು ನೋಡ್ತಾ ಇದೆ. ಒಂದು, ಸಿದ್ದರಾಮಯ್ಯನವರ ಹೈಂದ ವೋಟ್ ಬ್ಯಾಂಕ್ನ ಇಂಟ್ಯಾಕ್ಟ್ ಮಾಡೋದು. ಸೆಕೆಂಡ್, ಅವರು ರೀಗ್ರೂಪಿಂಗ್ ಆಫ್ ಕ್ಯಾಸ್ಟ್ ಆ್ಯಂಡ್
ರೀಅಲೈನ್ಮೆಂಟ್ ಆಫ್ ಕಾಸ್ಟ್ ಮಾಡಲೇಬೇಕು. ಯಾರು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋಗಿದ್ರು, ವೀರಶೈವರು ಇರ್ಬೋದು, ಇಲ್ಲಾಂದರೆ ಈಡಿಗ ಕಮ್ಯುನಿಟಿ ಇರ್ಬೋದು, ಇಲ್ಲಾಂದರೆ ಬೇರೆ ಕಮ್ಯುನಿಟೀಸ್ ಇರ್ಬೋದು, ಯಾವ ಟ್ರೆಡಿಷ್ನಲ್ ಕಮ್ಯುನಿಟೀಸ್ ಯಾರು ಕಾಂಗ್ರೆಸ್ಸಿಂದ ಹೊರಗಡೆ ಹೋಗಿದ್ರು, ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ ಜೊತೆ ಇದ್ದು, ಅವ್ರನ್ನ ಕರ್ಕೊಂಬರೋದು ಅಷ್ಟೇ ದೊಡ್ಡ ಚಾಲೆಂಜು ಸಿದ್ದರಾಮಯ್ಯನವ್ರಿಗೆ. ಮೂರನೇದು, ಯಾಕಂತಂದರೆ ಇವತ್ತು ಈ ತಳ ಸಮುದಾಯಗಳಿಗೆ ಯಾವ ಥರದ ಆಶ್ರಯ ಬೇಕು, ಇದರಿಂದ ಇರೋವಂಥ ಒಂದು ಚಾಲೆಂಜಸ್ ಏನು ಅಂತ. ಯಾಕಂತಂದರೆ ಇವತ್ತು ದೇವರಾಜ್ ಇರ್ಬೋದು, ಡೆಫಿನೆಟ್ಲಿ ಒಂದು ಪ್ಯಾರಾಡೈಮ್ ಶಿಫ್ಟ್ ಅಂತೂ ಮಾಡಿದ್ರು ಅವರು. ಒಂದು ಟೆನೆನ್ಸಿ ಆ್ಯಕ್ಟ್ ತೊಗೊಂಬಂದು, ಲ್ಯಾಂಡ್ ರಿಫಾರ್ಮ್ಸ್ ತೊಗೊಂಬಂದು ಅವ್ರಿಗೆ ಒಂದು ಸ್ವಾವಲಂಬನೆ ಆಗುವಂಥ ಒಂದು ಕಾರ್ಯಕ್ರಮಗಳು ಕೊಟ್ಟಿದ್ರು. ಅದೇ ಥರ ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸು, ಗರೀಬಿ ಹಟಾವಿಂದ ಒಂದು ಇವತ್ತಿನವರೆಗೂ ಭಾಳಷ್ಟು ಕಾರ್ಯಕ್ರಮಗಳು ಬಂದಿದ್ರೇನು, ಇವತ್ತು ನಾವು ಹಂಗರ್ ಅನ್ನೋದನ್ನೇನಂತ ಡಿಫೈನ್ ಮಾಡಿದ್ದಾರೆ. ಅನ್ನಭಾಗ್ಯ ಅಂತ ಸ್ಕೀಮು ಹಂಗರ್ನ ಡಿಫೈನ್ ಮಾಡ್ತು. ಏನಾದರೂ ಈ ಕಾರ್ಯಕ್ರಮಗಳನ್ನ ಇವರೇನಾದರೂ ಮಾಡದೆ, ಈ ರೀಗ್ರೂಪಿಂಗ್ ಮಾಡದೆ, ಈ ಸಮುದಾಯಗಳನ್ನ ಹೊರಗಡೆ ತೊಗೊಂಬರ್ದೆ, ಇವರೆಲ್ಲ ಒಗ್ಗಟ್ಟಾಗಿ ಹೋಗದೆ ಹೋದರೆ ಅದು ಯಾರಿಗೂ ಲಾಸ್ ಅಂತೂ ಅಲ್ಲ. ಅದನ್ನು ನಂಬಿರುವಂಥ ಕಾರ್ಯಕರ್ತರು ಮತ್ತು ಆಡಳಿತ ಅದು ಬೇರೆ ವಿಚಾರ, ಅವ್ರಿಗೂ ಲಾಸ್ ಆಗೇ ಆಗುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಅವಕಾಶ ಇರೋದು ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ. ಯಾಕಂತಂದರೆ ನೀವು ನೋಡಿರ್ಬೋದು, ಆಂಧ್ರ ಪ್ರದೇಶಲ್ಲಿ ಏನಿದೆ, ತೆಲಂಗಾಣಲ್ಲಿ ಏನಿದೆ, ತಮಿಳ್ನಾಡಲ್ಲಿ ಅದರ ಸ್ಥಿತಿಗತಿಗಳೇನು. ಅಫ್ಕೋರ್ಸ್ ಕೇರಳದಲ್ಲಿ UDF ಸ್ಟ್ರಾಂಗ್ ಆಗಿದ್ರೂ ಇವತ್ತು ಏನು ನಡೆದಿದೆ ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಸ್, ಪಂಚಾಯತ್ ಎಲೆಕ್ಷನ್ಸಲ್ಲಿ LDF ಭಾಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಇವತ್ತು UDF ಈಗಾಗಲೇ ಅವರಲ್ಲೇ ಇವತ್ತು ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ, ಯಾಕೆ ನಾವು ಇಂಥ ಹೀನಾಯವಾದಂಥ ಸೋಲನ್ನ ಸೋತ್ರಿ ಅಂತ. ಹಂಗಾಗಿ ಇವತ್ತು ಕಾಂಗ್ರೆಸ್ನ ದಿಕ್ಕು, ಸಿದ್ದರಾಮಯ್ಯನವ್ರ ದಿಕ್ಕು, ಒಬ್ಬ ಈ ಶುಡ್ ಬಿಕಮ್ ಎ ಜಂಗಮ, ಎ ಪೊಲಿಟಿಕಲ್ ಜಂಗಮ. ಯಾಕಂತಂದರೆ ಒಂದು ವಾಂಡರರ್ ಆಗಿ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳನ್ನ ತಗೊಂಡು ಎಲ್ಲರನ್ನೂ ಒಟ್ಟಿಗೆ ಹಾಕ್ಕೊಂಡು ಇವತ್ತು ಅವರು ಪೊಲಿಟಿಕಲಿ ಒಂದು ಕಂಬ್ಯಾಕ್ ಮಾಡಬೇಕು. ಯಾಕಂದರೆ ರಾಜಕಾರಣ ಅವ್ರು ಮುಖ್ಯಮಂತ್ರಿ ಆಯ್ತಾರೋ ಇಲ್ವೋ, ಆದರೆ ಕಾಂಗ್ರೆಸ್ ಪಾರ್ಟಿ ಬರುತ್ತೋ ಇಲ್ವೋ, ಆದರೆ ಒಂದು ಮೂಮೆಂಟ್, ಒಂದು ಚಳುವಳಿ ರೂಪದಲ್ಲಿರ್ಬೋದು, ಇಲ್ಲಾಂದರೆ ಒಂದು ಸಮುದಾಯಗಳಿಗೆ ಒಂದು ಸ್ಟ್ರೀಮ್ಲೈನ್ ಆಗುವಂಥ ವಿಚಾರದಲ್ಲಿರ್ಬೋದು, ಭಾಳಷ್ಟು ಆ್ಯಸ್ ಎ ಪೊಲಿಟಿಷಿಯನ್ ಈ ಹ್ಯಾಸ್ ಎ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ದೆನ್ ಅದರ್ಸ್. ಯಾಕಂತಂದರೆ ನಾನು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡ್ಮೇಲೆ ಆ ಸಮುದಾಯಗಳ ಮತ್ತು ಶೋಷಿತರು ಇರ್ಬೋದು, ಇಲ್ಲ ಬಡವರು ಇರ್ಬೋದು, ಇಲ್ಲ ರೈತರು ಇರ್ಬೋದು, ಈ ಸಮುದಾಯಗಳ ಹಿತಾಸಕ್ತಿ ಕಾಪಾಡೋದು ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾಕಂತಂದರೆ ಇವತ್ತು ನೀವು ನೋಡಿರ್ಬೋದು, ಕಾಂಶಿರಾಮ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ, ಆದರೆ ಇಡೀ ಒಂದು ಸಮುದಾಯನ ಕಟ್ಟಿದ್ರು ಅವರು. ಆ ಕಟ್ಟಿದ್ದ ಕಾಂಶಿರಾಮ್ ಅವರ ಶ್ರಮ ಏನಿತ್ತು, ಆ ಶ್ರಮದಿಂದ ಇವತ್ತು ಮಾಯಾವತಿಯವರು 4 ಸಾರಿ ಮುಖ್ಯಮಂತ್ರಿ ಆದರು. ವಾಜಪೇಯಿ ಇರ್ಬೋದು, ಅಡ್ವಾಣಿ ಇರ್ಬೋದು, ಇವರುಗಳ ಶ್ರಮದಿಂದ ಇವತ್ತು BJP ಯಾವ ಮಟ್ಟಕ್ಕೆ ಬಂದಿದೆ. ಬೇರೆ ನಾಯಕರು ಇವತ್ತು ಆಡಳಿತ ಮಾಡ್ತಾ ಇರ್ಬೋದು, ಬಟ್ ಅವರ ಶ್ರಮ ಇಟ್ ಹ್ಯಾಸ್ ಕ್ಯಾರಿಡ್ BJP ಫಾರ್ ಅನದರ್ 20-25 years. ಲೈಕ್ ದಿಸ್ ವಾಟ್ ಹ್ಯಾಸ್ ಹ್ಯಾಪನ್ ಫ್ರಮ್ ನೆಹರು ಟು ಇಂದಿರಾ ಗಾಂಧಿ. ಕಾಂಗ್ರೆಸ್ ಈಸ್ ಮಾರ್ಚಿಂಗ್ ಹೆಡ್. ಇವ್ರು ಯಾವಾಗ ಈ ಸಮುದಾಯಗಳನ್ನ ಒಟ್ಟಿಗೆ ಇಟ್ಕೊಳೋದಿಲ್ಲ, ಇಶ್ಯೂಸ್ ಮೇಲೆ ಫೈಟ್ ಮಾಡೋಕ್ಕಾಗೋದಿಲ್ಲ, ಒಗ್ಗಟ್ಟಿನ ಪ್ರದರ್ಶನ ಮಾಡೋಕ್ಕಾಗೋದಿಲ್ಲ, ಡೆಫಿನೆಟ್ ಆಗಿ it will be a very difficult task, not only for Siddaramaiah but also for this party